ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರೋವಂಥ ಒಂದು ಖುಷಿ ಅದು. ಸೊ ಪ್ರೇಮ್ ಸರ್ ಅವ್ರದ್ದೇ ಹಾಡು ನಿಮ್ಗೆಲ್ರಿಗೂ ಗೊತ್ತಿದೆ, ಅರ್ಜುನ್ ಜನ್ಯ ಸರ್, ಪ್ರೇಮ್ ಸರ್, ಹಿಂದಿ ಇಷ್ಕ್ ಹೇ, ತಮಿಳು ಕಾದಲಿ. ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್? ನನಗೆ ಸಡನ್ಲಿ ನನಗೆ ಗೊತ್ತಾನೆ ಆಗಲಿಲ್ಲ. ನಾನು ಒಂದ್ಸರಿ ಅದೇ ಸಾಮಣ್ಣಗೆ ಫೋನ್ ಮಾಡಿ ಕೇಳಿದೆ, ಏನು ಇದಕ್ಕಿದಂಗೆ ಟ್ರೆಂಡ್ ಆಗಿ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು. ಇಂಡಿಯಾ ಟ್ರೆಂಡಿಂಗ್ ಎಲ್ಲರೂ ಆಲ್ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಅವರು ಮಾಡೋದನ್ನ ಒಂದು ಇಡೀ ಟ್ರೆಂಡಿಂಗ್ ಆಯಿತು. ಆಮೇಲೆ ನೋಡಿದ್ರೆ ನನಗೆ ಅಕೌಂಟಿಗೆ ದುಡ್ಡು ಬಂತು. ಅಕೌಂಟಿಗೆ ದುಡ್ಡು ಬಂದ್ಬಿಡ್ತಲ್ಲ ನನಗೆ. ಮಗನೇ ಏನೋ ನಂಗೆ ಕಾಸು ಬಂದ್ಬಿಡ್ತು ಕಳ್ಳ ಅಂದೆ ನಾನು. ಅದು ಟ್ರೆಂಡಿಂಗ್ ಆಗಿದ್ದು ಸರ್, ಆ ಕಾಸು ಬಂದಿದೆ ಅಂದ್ರು. ಹೌದಾ ಸರಿ ಓಕೆ, ನಿನಗೆ ಎಷ್ಟು ಬಂತು ಅಂದ್ರೆ ಹೇಳಲ್ಲ ಅಂದೆ. ಬೇಡ ಬಿಡು ಅಂದೆ. ಅದು ಶೇರ್ ಇದೆ ಅದಕ್ಕೆ. ಕೇಳ್ಬಿಡ್ತಾನೆ ನನ್ನ ಅಂತ, ಯಾಕಂದ್ರೆ ನಾನು ಬರ್ದಿರೋದು ನನಗೆ ಕೊಡ್ಲಾ ಅಂತ ಕೇಳ್ಬಿಡ್ತಾನೆ ಅಂತ. ಅವನೇ ಕಂಪೋಸ್ ಮಾಡಿರ್ತದೆ ಹಂಗಿರ್ಲಿ. ಎಲ್ಲಿ ಮಗನೆ ಅವ್ರು ಕಂಪ್ನಿ ಕೊಡಂಗಿಲ್ಲ. ಆನಂದ್ ಆಡಿಯೋದವ್ರು ಅವು ಇವು ಹಂಗ. ಓಕೆ ಓಕೆ, ನಾನೆಲ್ಲ ಹಿಂಗಂತಲ್ಲ ಸ್ಯಾಮಣ್ಣನ್ ತೋರಿಸ್ತಾ ಇದೀವಿ ಅನ್ನೋ ಕಣೆ ಮಗನೆ. ಇಲ್ಲಾದ್ರೂ ಅವರೇ ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದು ಇಲ್ಲ ನಾವು. ಬಟ್ ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಸರ್, ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಟಲೆ ನಿಮ್ಮ ಕಂಪೋಸಿಷನಲ್ಲಿ, ನಿಮ್ಮ ಡೈರೆಕ್ಷನಲ್ಲಿ, ನಿಮ್ಮ ಕ್ರಿಯೇಷನಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ.